ಇವತ್ತು ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲ ಮಾಡುವಂತಹ ಒಂದು ಸಿಂಪಲ್ ಟಿಪ್ಪನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಒಂದು ಬಾಳೆಗೊನೆ. ಈಗ ನಮ್ಮ ಊರಲ್ಲಿ ಜೋರು ಗಾಳಿ ಮಳೆಗೆ ಒಂದು ಗೊನೆ ಸರಿಯಾಗಿ ಬೆಳೆದಿಲ್ಲ, ಅದು ಬಿದ್ದಿದ್ದಕ್ಕೆ ನಾವು ಕಟ್ ಮಾಡಿ ತಂದು ಇದನ್ನು ಹಣ್ಣು ಮಾಡಬೇಕು. ಈಗ ಬೆಳೆಯದ ಕಾಯಿ ಹಣ್ಣಾಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಮತ್ತು ಸರಿಯಾಗಿ ಅದು ಹಣ್ಣಾಗೋದಿಲ್ಲ. ಮತ್ತು ಎಲ್ಲ ಇಡೀ ಗೊನೆ ಹಣ್ಣಾದರೆ ತಿನ್ನಲಿಕ್ಕೆ ಸಹ ಕಷ್ಟ ಆಗುತ್ತೆ ನೋಡಿ. ಅದು ಸ್ವಲ್ಪ ಉಳಿಯುತ್ತೆ, ಸ್ವಲ್ಪ ಕಪ್ಪಾಗಿ ಬಿಸಾಡಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದೊಂದೇ ಎಸಳನ್ನು ತೆಗೆದು ಹಣ್ಣು ಮಾಡ್ತೀವಿ. ಅದಕ್ಕೆ ಈ ಥರ ನಾನಿವಾಗ ಒಂದು ಪ್ಲಾಸ್ಟಿಕ್ ಸ್ವಲ್ಪ ದೊಡ್ಡ ಡಬ್ಬಿಯನ್ನು ತಗೊಂಡಿದ್ದೀನಿ. ನಿಮಗೆ ಸ್ಟೀಲಿದಾದರೂ ಯಾವುದಾದ್ರೂ ಸ್ವಲ್ಪ ದೊಡ್ಡ ಇರುವ ಡಬ್ಬಿಯನ್ನು ತಗೊಂಡು ಒಂದು ಸಣ್ಣ ಪೀಸ್ ಪೇಪರನ್ನು ಇದೇ ರೀತಿ ಬೆಂಕಿ ತಾಗಿಸಿ ಆ ಬೆಂಕಿಯನ್ನು ಆರಿಸಬೇಕು. ಹೊಗೆ ಬರ್ತಾ ಇರುತ್ತೆ ನೋಡಿ. ಒಂದು ಸಣ್ಣ ಪಾತ್ರೆಗಿಟ್ಟು ಈ ಡಬ್ಬಿ ಒಳಗಡೆ ಆ ಪೇಪರನ್ನು ಇಡಬೇಕು. ಡಬ್ಬಿ ಒಳಗಡೆ ಹೊಗೆ ಬರುತ್ತೆ ನೋಡಿ. ಆಮೇಲೆ ನಾವು ಕಟ್ ಮಾಡಿ ತೆಗೆದಿಟ್ಟಿರುವಂತಹ ಬಾಳೆಕಾಯಿ ಇದೆಯಲ್ಲ, ಆ ಕಾಯಿಯನ್ನು ಈ ಡಬ್ಬಿ ಒಳಗಡೆ ಇಡಬೇಕು. ಕೆಲವರು ಊದುಬತ್ತಿಯನ್ನು ಇಡ್ತಾರೆ, ಆದರೆ ಊದುಬತ್ತಿ ಇಟ್ಟರೆ ಆ ಬಾಳೆಕಾಯಿ ಹಣ್ಣಾದ್ಮೇಲೆ ಅದರಲ್ಲೆಲ್ಲ ಊದುಬತ್ತಿದು ಸ್ಮೆಲ್ ಇರುತ್ತೆ. ಈ ಥರ ಪೇಪರ್ ಇಟ್ಟರೆ ಆ ಥರ ಸ್ಮೆಲ್ಲೆಲ್ಲ ಬರೋದಿಲ್ಲ. ಸ್ವಲ್ಪ ಹೊಗೆ ಎಲ್ಲ ಬಾಕ್ಸ್ ಒಳಗಡೆ ತುಂಬಿ ಆದ ಮೇಲೆ ಈ ಬಾಕ್ಸನ್ನು ಮುಚ್ಚಿ ಬಿಡಬೇಕು. ಇನ್ನು 1-2 ದಿನದಲ್ಲೇ ಈ ಕಾಯಿ ಎಲ್ಲ ಹಣ್ಣಾಗುತ್ತೆ. ತುಂಬ ಈಸಿಯಾಗಿ ಇರುತ್ತೆ ನೋಡಿ. ನಮಗೆ ಈಗ ಕಾಯಿ ಜಾಸ್ತಿ ಎಲ್ಲ ಹಣ್ಣಾಗೋದು ಬೇಡ ಅಂದರೆ ಈ ರೀತಿ ನಮಗೆ ಟ್ರೈ ಮಾಡ್ಬೋದು.